ಅಮೆರಿಕ ದಾಳಿಯಲ್ಲಿ ಹತ್ಯೆಗೀಡಾದ ಅಲಿ ಖಮೇನಿ ಅವರ 56 ವರ್ಷದ ಪುತ್ರ ಮೊಜ್ತಾಬಾ ಖಮೇನಿ ಅವರನ್ನ ಇರಾನ್ನ ನೂತನ ಪರಮೋಚ್ಚ ನಾಯಕನಾಗಿ ದೇಶದ ಶಿಯಾ ಧಾರ್ಮಿಕ ಪಂಡಿತರನ್ನ ಒಳಗೊಂಡ ಸಂಸ್ಥೆ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ ಆಯ್ಕೆ ಮಾಡಿದೆ. ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ ಅಲಿ ಖಮೇನಿ ಅವರ ಮಗ ಮೊಜ್ತಾಬಾನನ್ನ ಮುಂದಿನ ಪರಮೋಚ್ಚ ನಾಯಕನನ್ನಾಗಿ ಆಯ್ಕೆ ಮಾಡಿದೆ ಅನ್ನೋ ಮೂಲಗಳನ್ನು ಉಲ್ಲೇಖಿಸಿ ಇರಾನ್ ಇಂಟರ್ನ್ಯಾಷನಲ್ ವರದಿ ಮಾಡಿದೆ. ಈ ಬೆಳವಣಿಗೆ ಅಲಿ ಖಮೇನಿ ಅವರ ನಿಧನದ ನಂತರ ನಡೆದಿರೋದು. ಅಮೆರಿಕ ಇಸ್ರೇಲ್ ದಾಳಿಗಳ ಹಿನ್ನೆಲೆಯಲ್ಲಿ ಖಮೇನಿ ಹತ್ಯೆಗೀಡಾಗಿದ್ದು ಪಶ್ಚಿಮ ಏಷ್ಯಾದಾದ್ಯಂತ ಸಶಸ್ತ್ರ ಸಂಘರ್ಷಗಳನ್ನು ಜಾಸ್ತಿ ಮಾಡ್ತಾ ಇವೆ. ಪರಮೋಚ್ಚ ನಾಯಕನ ಸ್ಥಾನ, ರಾಜ್ಯದ ಎಲ್ಲಾ ವಿಷಯಗಳ ಮೇಲೆ ಅಂತಿಮ ಅಧಿಕಾರವನ್ನು ಇರಾನ್ನ ಸಶಸ್ತ್ರ ಪಡೆಗಳು ಹಾಗೆ ಪ್ರಭಾವಶಾಲಿ ರೆವಲ್ಯೂಷನರಿ ಗಾರ್ಡ್ ಮೇಲಿನ ನಿಯಂತ್ರಣವನ್ನು ಹೊಂದಿವೆ. ಈ ಮೊಜ್ತಾಬಾ ಖಮೇನಿ ಯಾರು ಅಂತ ಹೇಳೋದಾದ್ರೆ, ಇತ್ತೀಚೆಗಷ್ಟೇ ಮೃತಪಟ್ಟ ಅತ್ಯುನ್ನತ ನಾಯಕ ಆಯತೊಲ್ಲಾ ಖಮೇನಿ ಅವರ ಎರಡನೇ ಮಗ. ಅವರ ಪದೋನ್ನತಿ ರಾಜಕೀಯವಾಗಿ ಸಂವೇದನಾಶೀಲ ವಿಷಯ ಆಗಿರಬಹುದು. ಯಾಕಂದ್ರೆ ಇಸ್ಲಾಮಿಕ್ ರಿಪಬ್ಲಿಕ್ ದೀರ್ಘಕಾಲದಿಂದ ವಂಶ ಪಾರಂಪರ್ಯ ಆಡಳಿತವನ್ನ ಟೀಕೆ ಮಾಡ್ತಾ ಇದ್ದು ತಾನು ರಾಜಶಾಹಿಗೆ ಪರ್ಯಾಯ ವ್ಯವಸ್ಥೆ ಅಂತ ಹೇಳಿಕೊಂಡಿದೆ. ಮಧ್ಯಮ ಹುದ್ದೆಯ ಧಾರ್ಮಿಕ ಪಂಡಿತರಾಗಿ ಪರಿಚಿತರಾದ ಮೊಜ್ತಾಬಾ ಇರಾನ್-ಇರಾಕ್ ಯುದ್ಧದ ಟೈಮ್ನಲ್ಲಿ ಇರಾನ್ನ ಸಶಸ್ತ್ರ ಪಡೆಗಳಲ್ಲಿ ಸೇವೆ ಸಲ್ಲಿಸಿದ್ರು. ತಮ್ಮ ತಂದೆಯ ಆಡಳಿತಾವಧಿಯಲ್ಲಿ ರಾಜಕೀಯ, ಸೈನಿಕ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ತನ್ನ ಪ್ರಭಾವವನ್ನು ವಿಸ್ತರಿಸಿಕೊಂಡ ಇರಾನ್ನ ಪ್ರಭಾವಶಾಲಿ ಸೈನಿಕ ಮತ್ತು ಭದ್ರತಾ ಸಂಸ್ಥೆಯ ಜೊತೆಗೆ ಅಂದ್ರೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಜೊತೆ IRGC ಜೊತೆ ದೀರ್ಘಕಾಲದ ಸಂಬಂಧವನ್ನ ಹೊಂದಿದ್ದಾರೆ. 2019ರಲ್ಲಿ ಅಮೆರಿಕದಿಂದ ಭಯೋತ್ಪಾದಕ ಸಂಘಟನೆ ಅಂತ ಘೋಷಿಸಲ್ಪಟ್ಟ IRGC ಮೊಜ್ತಾಬಾವನ್ನ ಬೆಂಬಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. IRGC ಧಾರ್ಮಿಕ ಪಂಡಿತರ ಗುಂಪಿನ ಮೇಲೆ ಭಾರಿ ಒತ್ತಡ ತಂದು ಮೊಜ್ತಾಬಾವನ್ನ ಆಯ್ಕೆ ಮಾಡುವಂತೆ ಮಾಡಿದೆ. ಮೊಜ್ತಾಬಾ ಪ್ರಾಯೋಗಿಕವಾಗಿ ಪರಮೋಚ್ಚ ನಾಯಕನ ಕಚೇರಿಯನ್ನ ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ವ್ಯವಸ್ಥೆಯೊಳಗಿನ ಪ್ರಮುಖ ಶಕ್ತಿ ಕೇಂದ್ರ ವ್ಯಕ್ತಿಯಾಗಿ ಅನೇಕ ವಿಶ್ಲೇಷಕರು ಅವರನ್ನ ಪರಿಗಣಿಸುತ್ತಾರೆ. IRGC ಜೊತೆಗಿನ ಅವರ ಸಂಪರ್ಕಗಳು ಮತ್ತು ಸಶಸ್ತ್ರ ಪಡೆಗಳಲ್ಲಿನ ಅನುಭವ ಪ್ರಾದೇಶಿಕವಾಗಿ ಸಂವೇದನಾಶೀಲ ಸಮಯದಲ್ಲಿ ದೇಶದ ನಿರ್ಧಾರದ ಪ್ರಕ್ರಿಯೆಯನ್ನ ಪ್ರಭಾವಗೊಳಿಸೋ ನಿರೀಕ್ಷೆಯಂತೂ ಇದೆ. ಈ ಮೊಜ್ತಾಬಾ ಖಮೇನಿ 1969ರಲ್ಲಿ ಮಶಾದ್ ನಗರದಲ್ಲಿ ಜನಿಸಿದ್ದು. ಅವರು ಆರಂಭದಲ್ಲೇ ಧಾರ್ಮಿಕ ಶಿಕ್ಷಣವನ್ನು ಪಡೆದುಕೊಂಡಿದ್ದಾರೆ. ಇರಾನ್-ಇರಾಕ್ ಯುದ್ಧದ ಅಂತಿಮ ಹಂತಗಳಲ್ಲಿ ಕ್ರಾಂತಿಕಾರಿ ಗಾರ್ಡ್ನಲ್ಲೂ ಕೂಡ ಸೇವೆ ಸಲ್ಲಿಸಿದ್ದಾರೆ. ಬಹಳ ಹಿಂದಿನಿಂದ ತಮ್ಮ ತಂದೆಗೆ ಹತ್ತಿರ ಅಂತ ಪರಿಗಣಿಸಲಾಗಿತ್ತು. ಹಾಗೆ ಅನೇಕ ಪ್ರಮುಖ ನಿರ್ಧಾರಗಳಲ್ಲಿ ತೆರೆಮರೆಯಲ್ಲಿ ಪಾತ್ರವನ್ನ ನಿರ್ವಹಿಸಿದ್ದಾರೆ ಅಂತಾನೂ ಹೇಳಲಾಗ್ತಾ ಇದೆ. 2009ರಲ್ಲಿ ನಡೆದ ಪ್ರತಿಭಟನೆಗಳ ಸಂದರ್ಭಗಳಲ್ಲೂ ಅವರ ಹೆಸರು ಕೇಳಿಬಂದಿತ್ತು. ಪ್ರತಿಭಟನೆಗಳನ್ನ ಕಠಿಣವಾಗಿ ಹತ್ತಿಕ್ಕುವಲ್ಲಿ ಅವರ ಪಾತ್ರ ಇದೆ ಅಂತ ಕೆಲವರು ಹೇಳ್ತಾರೆ. ಈಗ ಅವರನ್ನ ಸರ್ವೋಚ್ಚ ನಾಯಕನನ್ನಾಗಿ ನೇಮಿಸಿರುವುದು ದೇಶದಲ್ಲಿ ಹೊಸ ರಾಜಕೀಯ ಚರ್ಚೆಯನ್ನ ಹುಟ್ಟುಹಾಕಿದೆ. 1979ರ ಕ್ರಾಂತಿಯ ಸಮಯದಲ್ಲಿ ವಂಶಾವಳಿಯ ಆಧಾರದ ಮೇಲೆ ಅಧಿಕಾರ ವರ್ಗಾವಣೆಗೆ ವಿರೋಧ ಇತ್ತು. ಹೀಗಾಗಿ ಇವರ ಆಯ್ಕೆಯನ್ನು ಕೂಡ ಕೆಲವರು ಪ್ರಶ್ನೆ ಮಾಡುತ್ತಿದ್ದಾರೆ. ಪ್ರಸ್ತುತ ಮಿಲಿಟರಿ ಬೆಂಬಲದಿಂದ ಮೊಜ್ತಾಬಾ ಖಮೇನಿ ಅವರನ್ನ ಬಲಿಷ್ಠ ನಾಯಕ ಅಂತ ಪರಿಗಣಿಸಲಾಗ್ತಾ ಇದೆ. ಬಟ್ ಮುಂಬರೋ ದಿನಗಳು ಅವರ ನಾಯಕತ್ವ ದೇಶವನ್ನ ಯಾವ ದಿಕ್ಕಿನಲ್ಲಿ ಕೊಂಡೊಯ್ಯುತ್ತೆ ಅನ್ನೋದನ್ನ ಬಹಿರಂಗಪಡಿಸುತ್ತೆ. Subscribe to One India and never miss an update. Download the One India app now.